ಬಿಡದಿ ಟೌನ್ಶಿಪ್ ವಿರೋಧಿಸಿ ಸಿಎಂ ಡಿಕೆ ಶಿವಕುಮಾರ್ಗೆ ಪಂಥಾಹ್ವಾನ ನೀಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೈರಮಂಗಲಕ್ಕೆ ಬಂದಿದ್ರು. ಬೈರಮಂಗಲಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಯೋಜನೆ ಪರ ಪ್ರತಿಭಟನೆ ನಡೆಸುತ್ತಿದ್ದವರತ್ತ ಕೈ ಸನ್ನೆ ಮಾಡಿ ಯೋಜನೆ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ತೆರಳಿದ್ರು. ವೇದಿಕೆಯಲ್ಲಿ ಒಂದು ಕುರ್ಚಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಆಸೀನರಾಗಿದ್ರೆ ಪಕ್ಕದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮೀಸಲಿಡಲಾಗಿತ್ತು. ಈ ಮೂಲಕ ಚರ್ಚೆಗೆ ಸಿದ್ಧ ಅಂತ ಸಂದೇಶವನ್ನ ಕೊಡಲಾಗಿತ್ತು. ಈ ವೇಳೆ ಮಾತನಾಡಿದ ಎಚ್.ಡಿ.ಕೆ, ಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ಜಯಂತಿಯಲ್ಲಿ 15 ಲಕ್ಷ ಸಸಿ ನೆಡೋದಕ್ಕೆ ಹೊಕ್ಕಿದ್ದಾರೆ. ಆದ್ರೆ ಬಿಡದಿಯಲ್ಲಿ 10 ಲಕ್ಷ ತೆಂಗು ಅಡಕೆ ಮರ ಕಟ್ ಮಾಡಿ ಟೌನ್ಶಿಪ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಪಾಪ ಮುಖ್ಯಮಂತ್ರಿಗಳು ಅಲ್ಲೆಲ್ಲೋ ಬೆಂಗಳೂರು ನಗರದ ರಸ್ತೆನಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಉತ್ಕೃಷ್ಟವಾದಂಥ ಮರಗಳನ್ನು, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನು ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ಕೆ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವರ ನೀತಿ. ಬೈರಮಂಗಲದಲ್ಲಿ ಒಂದು ಕಡೆ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಇನ್ನೊಂದೆಡೆ ಟೌನ್ಶಿಪ್ ಪರ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಬೈರಮಂಗಲಕ್ಕೆ ಎಚ್.ಡಿ.ಕೆ ಭೇಟಿ ವೇಳೆ ರೆಡ್ ಝೋನ್ ಪಿತಾಮಹ ಅಂತ ಘೋಷಣೆಯನ್ನ ಕೂಗಿದ್ರು. ಎಚ್.ಡಿ.ಕೆಗೆ ತಾಕತ್ತಿದ್ರೆ ಇಲ್ಲಿಗೆ ಬಂದು ಚರ್ಚೆ ಮಾಡ್ಲಿ ಅಂದ್ರು. ನಿಮಗೆ ಧೈರ್ಯ ಅನ್ನೋದಿದ್ರೆ, ನಿಮಗೆ ನಿಜವಾಗ್ಲೂ ನೈತಿಕತೆ ಅನ್ನೋದಕ್ಕಂಥದ್ದಿದ್ರೆ 2006ರಲ್ಲಿ ಮಾಡಿದ್ರಲ್ಲ ರೆಡ್ ಝೋನ್ ಅಂತಕ್ಕಂಥದ್ದು, ಅದನ್ನ ಏನಕ್ಕೆ ಮಾಡಿದ್ರಿ? ಅದಾದ್ಮೇಲೆ ಎಲ್ಲಿ ಮಾಯ ಆಗಿದ್ರಿ? ಈಗೇನಕ್ಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅಂತಕ್ಕಂಥ ವಿಚಾರವನ್ನ ದಯವಿಟ್ಟು, ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ರೈತರೇ ಸ್ವಾಮಿ, ಇವರು ರೈತರೇ ಆಯ್ತಾ? ಅಲ್ಲಿರ್ತಕ್ಕಂಥವ್ರು ರೈತರು ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಇಲ್ಲಿರ್ತಕ್ಕಂಥವ್ರು ರೈತರೇ. ಈ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟುಬಿಟ್ಟು ಅದಾದ ನಂತರ ನೀವು ಅಲ್ಲಿ ಹೋಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋರಂತೆ. ಇನ್ನು ಕುಮಾರಸ್ವಾಮಿ ಬಳಿ ಹೋಗಲು ಅವಕಾಶವನ್ನ ಕೊಡಿ ಅಂತ ಟೌನ್ಶಿಪ್ ಪರ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಎಚ್.ಡಿ.ಕೆ ಬಳಿ ತೆರಳಲು ಮುಂದಾದ ರೈತರನ್ನ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಏರ್ಪಟ್ಟಿತ್ತು. ರೈತರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬೈರಮಂಗಲದಲ್ಲಿ ಯೋಜನೆ ವಿರುದ್ಧದ ಹೋರಾಟ ರೈತರು ವರ್ಸಸ್ ರೈತರು ಎನ್ನುವಂತಾಗಿತ್ತು. ಬೈರಮಂಗಲ ಗ್ರಾಮದಲ್ಲಿ ಒಂದೆಡೆ ಯೋಜನೆ ಪರ, ಇನ್ನೊಂದೆಡೆ ಯೋಜನೆ ವಿರುದ್ಧ ಪ್ರತಿಭಟನೆ ನಡೆದುವು. ಎಚ್.ಡಿ.ಕೆ ಹಣ ಕೊಟ್ಟು ಹೊರಗಿನಿಂದ ಜನರನ್ನ ಕರೆತಂದಿದ್ದಾರೆ ಅಂತ ಟೌನ್ಶಿಪ್ ಪರ ರೈತರು ಆರೋಪಿಸಿದ್ರು. ಹೆಗಲ ಮೇಲೆ ಹಸಿರು ಟವಲ್ ಹಾಕಿ ಬಂದವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಬಳಿ ಆರ್ಟಿಸಿ ಇದೆ, ಪಹಣಿ ಇದೆ, ನೀವ್ಯಾಕೆ ಬಂದಿದ್ದೀರಿ? ಗಲಭೆ ಎಬ್ಬಿಸೋದಕ್ಕೆ ಬಂದಿದ್ದೀರಾ ಅಂತ ಆಕ್ರೋಶ ಹೊರಹಾಕಿದ್ರು. ನೀವು ಅಲ್ಲಿಂದ ಗಲಭೆ ಮಾಡಕ್ ಬಂದಿದ್ರೆ ಇನ್ನು ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನ ನಿಯೋಜಿಸಲಾಗಿತ್ತು. ಪ್ರತಿಭಟನಾ ವೇದಿಕೆಯಲ್ಲಿ ಭಾಷಣ ಮಾಡಿದ್ದ ಎಚ್.ಡಿ.ಕೆ ರೆಡ್ ಝೋನ್ ಮಾಡಿ ನಾನು ಯಾರಿಗೂ ಸಮಸ್ಯೆ ಮಾಡಿಲ್ಲ ಅಂದ್ರು. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಹಲವು ದೇವಸ್ಥಾನಗಳಿಗೆ ಹೋಗ್ತಾರೆ, ಆ ದೇವ್ರು ಏನ್ ಮಾಡ್ತಾನೆ ಕಾದ್ ನೋಡ್ಬೇಕು ಅಂತ ಹೇಳಿದ್ರು. ಅಲ್ಲದೆ ಸರ್ಕಾರದ ವಿರುದ್ಧ ಕೋರ್ಟ್ ನಲ್ಲಿ ಹೋರಾಟ ಮಾಡೋಣ ಅಂತ ಎಚ್.ಡಿ.ಕೆ ಹೇಳಿದ್ರು. ಗವರ್ಮೆಂಟ್ ಬಿಲ್ಡಿಂಗ್ ಆಫೀಸ್ ಕಟ್ಟಲಿಕ್ಕೋ ಇಲ್ಲ ದೇವಸ್ಥಾನಗಳನ್ನು ಕಟ್ಟಲಿಕ್ಕೋ, ಕಮ್ಯುನಿಟಿ ಸೆಂಟರ್ ಒಂದು ಸಮುದಾಯ ಭವನ ಕಟ್ಟತಕ್ಕಂಥದ್ದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಅನ್ನೋದಕ್ಕೆ ಪರ್ಮಿಸಬಲ್ ಯೂಸಸ್ ಅಂತ ಹೇಳಿ ಈ ರೆಡ್ ಝೋನ್ ಅನ್ನ ಅಲಾಟ್ ಮಾಡಿರೋದು. ಆ ಬಣ್ಣ ಹಚ್ಚಿ ತೋರಿಸ್ತಾರೆ, ಇದು ರೆಡ್ ಝೋನು ಅಂತ ಹೇಳಿ. ಅದೇನ್ ದೇವಸ್ಥಾನಗಳಿಗೆ ಹೋಯ್ತಾರೋ, ಅದು ಯಾವ್ಯಾವ ಗುರುಗಳನ್ನ ಇಟ್ಕೊಂಡವ್ರೋ, ಅದೇನ್ ದೇವ್ರು ಅದು ಯಾವಾಗ ಏನ್ ಮಾಡ್ತಾರೋ ನೋಡ್ಬೇಕು. ನಾನು ಇವತ್ತು ಈ ಕಲಿಯುಗದಲ್ಲಿ ಆ ದೇವರು ನಿಜಕ್ಕೂ ಇದ್ರೆ ಇವತ್ತು ನಿಮ್ ಕಣ್ಣಲ್ಲಿ ನೀರು ಹಾಕೊಂಡು ಏನಿದ್ದೀರಿ, ಎಷ್ಟು ಕುಟುಂಬಗಳು ಹಾಳಾಗಿದ್ದಾವೆ ನಾನು ಹೇಳೋದು ಬೇಕಾಗಿಲ್ಲ. ಇಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು.
ದೇವನಹಳ್ಳಿ ಏರ್ಪೋರ್ಟ್ ಬಳಿ ಸಿಎಂ ಡಿಕೆ ಶಿವಕುಮಾರ್ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಿಕೆ, ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಘೋಷಿಸಿದ್ರು. ಕಾರ್ಯಕ್ರಮದ ಬಳಿಕ ಯಲಹಂಕದಲ್ಲಿ ಒಕ್ಕಲಿಗರ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯನ್ನ ಬಿಚ್ಚಿಟ್ರು. ಒಕ್ಕಲಿಗರ ಸಂಘಕ್ಕೆ ರಿಯಾಯಿತಿ ದರದಲ್ಲಿ ಕೆಎಚ್ಬಿ ನಿವೇಶನ ಕೊಡ್ತೀವಿ ಅಂತ ಸಿಎಂ ಘೋಷಿಸಿದ್ರು. ಇನ್ನು ವಿಧಾನಸೌಧದ ಬಳಿ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ಕಡಬಗೆರೆ ಕ್ರಾಸ್ ಬಳಿ ಎಸ್ಎಂ ಕೃಷ್ಣ ರಸ್ತೆಯನ್ನ ಲೋಕಾರ್ಪಣೆ ಮಾಡಿದ್ರು. 11 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ಉದ್ಘಾಟಿಸಿದ್ರು. ನಂತರ ಚಲ್ಲಘಟ್ಟದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಿತು. ಸಚಿವರು, ಸ್ವಾಮೀಜಿಗಳು ಸೇರಿದಂತೆ ಗಣ್ಯರು ಭಾಗಿಯಾದರು. ಸಂಜೆ ಜ್ಞಾನಜ್ಯೋತಿ ಸಭಾಂಗಣದಲ್ಲೂ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಭಾರಿ ಹೈಡ್ರಾಮಾಕ್ಕೆ ಸಾಕ್ಷಿಯಾಯಿತು. ಎಚ್ಡಿಕೆ ದುಬಾರಿ ವಾಚ್ ವಿಚಾರ ಪ್ರಸ್ತಾಪಿಸಿದ್ದ ಶಾಸಕ ಪ್ರದೀಪ್ ಅವರನ್ನ ವೇದಿಕೆಯಿಂದ ಆಚೆ ಕಳುಹಿಸುವಂತೆ ಎಚ್ಡಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಸಂಸದ ಸುಧಾಕರ್ ಬೆಂಬಲಿಗರು ಆಗ್ರಹಿಸಿದರು. ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಪರ ಜೈಕಾರ ಕೂಗಿದ್ರು. ಸ್ಥಳದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯುವಕರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು. ಈ ಮಧ್ಯೆ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಶ್ರೀಗಳನ್ನು ಕರೆಸಿ ಅವರಿಂದ ಪರಿಸ್ಥಿತಿ ಶಾಂತಗೊಳಿಸುವ ಯತ್ನ ನಡೆಯಿತು. ಇನ್ನು ಪ್ರದೀಪ್ ಈಶ್ವರ್ ಕಾರ್ಯಕ್ರಮದಿಂದ ತೆರಳುವಾಗ ಭುಜ ತಟ್ಟಿದ್ರು. ಈ ವೇಳೆ ಶಾಸಕರತ್ತ ಚಪ್ಪಲಿ ಎಸೆದ ಘಟನೆಯೂ ನಡೆಯಿತು. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆ ಬಳಿಕ ಪ್ರದೀಪ್ ಈಶ್ವರ್ ಎಚ್ಡಿ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಎಚ್ಡಿಕೆ ಸ್ಪರ್ಧೆ ಮಾಡಲಿ, ನಿನ್ನ ಚೇಲಾಗಳಿಂದ ನನಗೆ ಸವಾಲು ಹಾಕಿಸುವುದು ಅಲ್ಲ, ನೀನ್ ಬಾ, ನೀನಾ ನಾನಾ ಎಂದು ಸವಾಲು ಹಾಕಿದ್ರು. ಕುಮಾರಣ್ಣ ನಿನ್ನ ಚೇಲಾಗಳಿಗೆಲ್ಲ ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ, ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ, ಬಾ ನೋಡೇ ಬಿಡೋಣ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣವನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಖಂಡಿಸಿದ್ದಾರೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ, ಅದಕ್ಕೆಲ್ಲ ಪ್ರಜಾಪ್ರಭುತ್ವದ ಭಾಷೆಯಲ್ಲಿ ಉತ್ತರಿಸಬೇಕು. ಆದರೆ ಉತ್ತರ ಇಲ್ಲದವರು ಮಾತ್ರ ಇಂತಹ ಏಹ ಮತ್ತು ಹೇಡಿತನದ ಕೃತ್ಯಗಳಿಗೆ ಇಳಿಯುತ್ತಾರೆ ಎಂದಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಎದೆಗುಂದಬೇಕಾಗಿಲ್ಲ, ಪಕ್ಷ ನಿಮ್ಮೊಂದಿಗೆ ದೃಢವಾಗಿ ನಿಂತಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆಗೆ ಪ್ರದೀಪ್ ಈಶ್ವರ್ ಸವಾಲು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಎಚ್ಡಿಕೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಚುನಾವಣೆಗೆ ನಿಲ್ಲುವುದಿರಲಿ, 2028ರ ಚುನಾವಣೆಯಲ್ಲಿ ನಿನಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತಾ ನೋಡ್ಕೋ, ಒಂದು ವೇಳೆ ಟಿಕೆಟ್ ಸಿಕ್ಕರೂ ಹೀನಾಯವಾಗಿ ಸೋಲ್ತೀಯ ಅಂತ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ನಿಲ್ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಕ್ಕುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಒಂದಾನೊಂದು ವೇಳೆ ನಿನ್ನಂತ ವ್ಯಕ್ತಿ ಬಿಟ್ಟು ಇನ್ನು ಅವರಿಗೆ ಗತಿ ಇಲ್ಲ ಅಂತ ಹೇಳಿ ನಿನಗೆ ಕೊಟ್ರೆ ಎಷ್ಟು ಮತಗಳ ಅಂತರದಲ್ಲಿ ನೀನು ಸೋಲ್ತೀಯ ಕಾದ್ಕೊಂಡು ನೋಡಿ 28ರಲ್ಲಿ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ತೋಳು ತಟ್ಟಿ ಸವಾಲು ಹಾಕಿದ ವಿಚಾರಕ್ಕೆ ಕಿಡಿಕಾರಿದ ಸುಧಾಕರ್, ಹೊರಗಡೆ ಬಂದು ಮೀಸೆ ತಿರುವುದಲ್ಲ, ಒಳಗಡೆ ತಿರುಗಬೇಕಿತ್ತು, ಒಳಗಡೆ ಬೆಕ್ಕಿನಂತೆ ಇದ್ದು ಹೊರಗಡೆ ದೌಲತ್ತು ಮೆರೆದಿದ್ದಾರೆ ಎಂದಿದ್ದಾರೆ. ಅಲ್ಲಿ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು. ಇರ್ತಾ ಇದ್ರ ನೀವು ಆ ಹಾಲಲ್ಲಿ ಮಾಡಿದ್ರೆ ಸಾವಿರಾರು ಜನ ಅಲ್ಲಿ ಬೆಕ್ತರ ಇದ್ದು ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು ಕೂದಲು ಕೀಳೋದು, ಮೀಸೆ ತಿರುವುದು, ಇದು ಒಬ್ಬ ಶಾಸಕನ್ ಮಾಡುವಂತ, ಚುನಾಯಿತ ಪ್ರತಿನಿಧಿ ಮಾಡುವಂತ ಕೆಲಸನೇನ್ರಿ? ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ದುಬಾರಿ ವಾಚ್ ಆರೋಪ ಮಾಡಿದ್ದ ಪ್ರದೀಪ್ ಈಶ್ವರ್ಗೆ ಎಚ್ಡಿಕೆ HMT ವಾಚ್ ತೋರಿಸಿ ತಿರುಗೇಟು ನೀಡಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವ ಪ್ರದೀಪ್ ಈಶ್ವರ್, ಎಚ್ಡಿಕೆ ಅವರು ಸಿಎಂ ಆಗಿದ್ದಾಗ ಅವರು ಧರಿಸಿದ್ದ ವಾಚ್ಗಳ ಎಲ್ಲಾ ಫೋಟೋಗಳು ಹಾಕಿದ್ದೇನೆ, ಈಗ ಅವರು HMT ವಾಚ್ ಕಟ್ಟಿಕೊಂಡು ಬಂದ್ಬಿಟ್ರೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನದ ವಿಚಾರವಾಗಿ ಸಿಟಿ ರವಿ ನೇತೃತ್ವದ ಸತ್ಯಶೋಧನಾ ಸಮಿತಿ ವರದಿ ಸಲ್ಲಿಕೆ ಮಾಡಿದೆ. 4 ದಿನ ಆಂತರಿಕ ತನಿಖೆ ನಡೆಸಿರುವಂತಹ ಸಮಿತಿ 3 ಪುಟಗಳ ವರದಿಯನ್ನ ಸಲ್ಲಿಸಿದೆ. ಮೈತ್ರಿ ಪಕ್ಷಗಳ ಒಟ್ಟು 12 ಶಾಸಕರಿಂದ ಅಡ್ಡ ಮತದಾನ ಆಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖ ಇದೆ. ಬಿಜೆಪಿಯಿಂದ 1 ಅಸಿಂಧು ಮತ ಸೇರಿ 4ರಿಂದ ಅಡ್ಡ ಮತದಾನ ನಡೆದಿದೆ. ಉಳಿದೆಲ್ಲವೂ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಅಡ್ಡ ಮತ ಚಲಾಯಿಸಿದವರ ಹೆಸರು ಉಲ್ಲೇಖಿಸದ ಬಗ್ಗೆಯೂ ರಿಪೋರ್ಟ್ನಲ್ಲಿ ಪ್ರಸ್ತಾಪ ಆಗಿದ್ದು, ಅನುಮಾನ ಇರುವ ಶಾಸಕರ ಮೇಲೆ ನಿಗಾ ಇಡಬೇಕು ಅಂತ ಸತ್ಯಶೋಧನಾ ಸಮಿತಿ ಶಿಫಾರಸು ಮಾಡಿದೆ.
ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಬಗ್ಗೆ ಸತ್ಯಶೋಧನಾ ಸಮಿತಿ ವರದಿ ಸಲ್ಲಿಕೆ ಮಾಡ್ತಾ ಇದ್ದ ಹಾಗೆ ಇತ್ತ ಮತದಾನ ಸಂಬಂಧ ಬಿಜೆಪಿ ಹಿರಿಯ ನಾಯಕರಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮತದಾನದ ಸಂದರ್ಭದಲ್ಲಿ ಶಾಸಕರಿಗೆ ವಿನೂತನ ಮಾದರಿಯ ಕೋಡ್ ವರ್ಡ್ ನೀಡುವಂತೆ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರಂತೆ. ಆದರೆ ರಾಜ್ಯ ನಾಯಕರು ಇದನ್ನ ಕಡೆಗಣಿಸಿರುವ ಆರೋಪ ಕೇಳಿಬರ್ತಾ ಇದೆ. ಮತದಾನದ ಬೆಳಗ್ಗೆ ವಿಪ್ ಜಾರಿ ಮಾಡಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಅಯೋಧ್ಯೆಯ ರಾಮನ ಹುಂಡಿ ಲೂಟಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳವು ಪ್ರಕರಣದಲ್ಲಿ ಬ್ಯಾಂಕ್ನ ಕೆಲ ಅಧಿಕಾರಿಗಳು ಸಿಬ್ಬಂದಿ ಭಾಗಿಯಾಗಿರೋ ಅನುಮಾನ ವ್ಯಕ್ತವಾಗಿದೆ. ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶಗಳು ಬಯಲಾಗಿವೆ. ದೇಣಿಗೆ ಲೂಟಿ ಆರೋಪಿಗಳಾದ ಟಿನ್ನು ಮತ್ತು ಸುಭಾಷ್ ಬ್ಯಾಂಕ್ ಸಿಬ್ಬಂದಿಯ ಸಂಪರ್ಕದಲ್ಲಿದ್ರು ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಿದೆ. ಬ್ಯಾಂಕ್ ಉದ್ಯೋಗಿಗಳಿಂದ ನೇರವಾಗಿ ಹಣ ದುರುಪಯೋಗದ ಶಂಕೆ ಇದ್ದು ಬ್ಯಾಂಕ್ ಉದ್ಯೋಗಿಗಳಿಗೆ ಷೇರು ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಅಂಶಗಳನ್ನು ಎಸ್ಐಟಿ ಪ್ರಾಥಮಿಕ ತನಿಖೆಯ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಬ್ಯಾಂಕ್ ಸಿಬ್ಬಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅಯೋಧ್ಯೆ ಹಣ ಲೂಟಿಯಲ್ಲಿ ಟ್ರಸ್ಟ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಸಲ್ಲಿಸಲಾದ ಎಫ್ಐಆರ್ನಲ್ಲಿ ಯಾವುದೇ ಟ್ರಸ್ಟ್ ಅಧಿಕಾರಿಯ ಹೆಸರಿಲ್ಲ. ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ತನಿಖಾ ಸಂಸ್ಥೆಗಳು ತಿಳಿಸಿವೆ. ದೇಣಿಗೆ ದುರುಪಯೋಗ ಹಗರಣ ಬೆಳಕಿಗೆ ಬರ್ತಿದ್ದಂತೆ ರಾಮ ದೇವಾಲಯದ ಟ್ರಸ್ಟ್ ಅಲರ್ಟ್ ಆಗಿದೆ. ರಾಮ ಮಂದಿರದ ಆಡಳಿತದಲ್ಲಿ ಮಹತ್ತರ ಬದಲಾವಣೆಗೆ ಮುಂದಾಗಿದೆ. ತಿರುಮಲ, ತಿರುಪತಿ ಹಾಗೂ ವೈಷ್ಣೋದೇವಿ ಮಾದರಿಯಲ್ಲಿಯೇ ರಾಮ ಮಂದಿರ ಸಂಕೀರ್ಣಕ್ಕೂ ಸಿಇಒ ನೇಮಿಸಲು ಚಿಂತನೆ ನಡೆದಿದೆ. ದೇಗುಲದ ಹಣಕಾಸು ಹಾಗೂ ಆಡಳಿತ ನಿರ್ವಹಣೆ ಹೊಣೆಯನ್ನು ಸಿಇಒ ಹೊರಲಿದ್ದಾರೆ. ಮೂಲಗಳ ಪ್ರಕಾರ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರುವ ನೃಪೇಂದ್ರ ಮಿಶ್ರಾ ರೇಸ್ನಲ್ಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ವಿಎಸ್ ಉಗ್ರಪ್ಪ ಬಿಜೆಪಿ, ಆರ್ಎಸ್ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಉಗ್ರಪ್ಪ, ಈ ಹಗರಣವನ್ನು ಶತಮಾನದ ಅತಿದೊಡ್ಡ ಹಗರಣ ಅಂದಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ಈ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಯಾವಾಗ ಮಾತನಾಡ್ತೀರಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮೋದಿಗೆ ಕುಟುಕಿದ್ದಾರೆ. ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನಸು ಮಾಡಿದ್ದೀವಿ ಅಂತ 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ರಾಮ ಮಂದಿರದ ಭ್ರಷ್ಟಾಚಾರದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ. ಘಜನಿಯನ್ನ ಬಿಟ್ಟರೆ ದೇಶವನ್ನ ಈ ಮಟ್ಟಿಗೆ ಲೂಟಿ ಮಾಡಿದ್ದು ಬಿಜೆಪಿಯವರೇ ಅಂತ ಕುಟುಕಿದ್ದಾರೆ. ಈ ರಾಮನ್ನು ಬಿಟ್ಟಿಲ್ಲ. ನಾವು ಹೇಳ್ತಾ ಇರೋದು ರಾಮನ ಬಗ್ಗೆ ಪ್ರೀತಿ ಇದೆಯೋ ಕೋಪ ಇದೆಯೋ ಆ ಪ್ರಶ್ನೆ ಅಲ್ಲ. ರಾಮನ ಹೆಸರಲ್ಲಿ ಕಳ್ತನ ಯಾಕೆ ಮಾಡಿದ್ದೀರಾ, ಲೂಟಿ ಯಾಕೆ ಮಾಡಿದ್ದೀರಾ? ಈ ದೇಶದಲ್ಲಿ ಮಸೀದಿ ಮತ್ತು ಮಂದಿರಗಳ ಲೂಟಿ ಮಾಡಿರೋದು ಮೊಹಮ್ಮದ್ ಗಜ್ನಿ. ಅದು ಬಿಟ್ಟರೆ ಇನ್ಯಾರಾದರೂ ಲೂಟಿ ಮಾಡಿದರೆ ಹಿಂದುತ್ವವಾದಿಗಳಾದ ಬಿಜೆಪಿ, ಆರ್ಎಸ್ಎಸ್ ಅವರು. ಗಾಂಜಾ ವಿಷಯದಲ್ಲಿ ಕೇಂದ್ರದ ಮೋದಿ ಸರ್ಕಾರದ ಮೌನವನ್ನ ಪ್ರಶ್ನಿಸಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಪತ್ರಿಕಾ ಲೇಖನದ ಮೂಲಕ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ಯಾಲೆಸ್ತೀನಿಯರ ಹಕ್ಕುಗಳ ಪರವಿದ್ದ ಭಾರತದ ಐತಿಹಾಸಿಕ ನಿಲುವನ್ನ ಬದಿಗಿಟ್ಟು ಇಸ್ರೇಲ್ನೊಂದಿಗೆ ನಿಕಟ ಬಾಂಧವ್ಯ ಬೆಳೆಸಲು ಸರ್ಕಾರ ಆದ್ಯತೆ ನೀಡ್ತಾ ಇದೆ ಅಂತ ಸೋನಿಯಾ ಆರೋಪಿಸಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ನ ಮೇಧ ಎಸಗಿದೆ ಎಂಬ ವಿಶ್ವಸಂಸ್ಥೆಯ ವರದಿಯನ್ನ ಉಲ್ಲೇಖಿಸಿರುವ ಸೋನಿಯಾ, ಸಂಘರ್ಷದಲ್ಲಿ 20,000ಕ್ಕೂ ಹೆಚ್ಚು ಮಕ್ಕಳ ಸಾವು ಮತ್ತು 40,000 ಜನ ಗಾಯಗೊಂಡಿರುವುದನ್ನು ಎತ್ತಿ ತೋರಿಸಿದ್ದಾರೆ. ಸೋನಿಯಾ ಲೇಖನದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ, ಸೋನಿಯಾ ಗಾಂಧಿ ಜನರಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದು ದೇಶದ ವಿದೇಶಾಂಗ ನೀತಿಯನ್ನ ಕೀಳು ಮಟ್ಟದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ಪ್ರಮುಖ ರಸ್ತೆಯೊಂದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನ ನಾಮಕರಣ ಮಾಡಲಾಗಿದೆ. ರಸ್ತೆಗೆ ತಮ್ಮ ಹೆಸರಿಟ್ಟಿದ್ದಕ್ಕೆ ಟ್ರಂಪ್ ಧನ್ಯವಾದ ತಿಳಿಸಿದ್ದಾರೆ. ಹೊಸ ರಸ್ತೆಯ ಫೋಟೋವನ್ನ ತಮ್ಮ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ರಸ್ತೆಯನ್ನ ಈ ಮೊದಲು ಯುಎಸ್ ಕಾನ್ಸುಲೇಟ್ ರಸ್ತೆ ಎಂದು ಕರೆಯಲಾಗ್ತಾ ಇತ್ತು. ಆದರೆ ಈಗ ಅದನ್ನು ಅಧಿಕೃತವಾಗಿ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಎಂದು ಮರುನಾಮಕರಣ ಮಾಡಲಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಮುಂದಿನ ವರ್ಷ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಬಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ತಿಳಿಸಿದ್ದಾರೆ. ರೂಬಿಯೋ ಮೋದಿ ಮತ್ತು ಟ್ರಂಪ್ ಬಾಂಧವ್ಯ ಅದ್ಭುತ ಅಂತ ಬಣ್ಣಿಸಿದ್ದಾರೆ.
ರಾಜ್ಯಾದ್ಯಂತ ಶನಿವಾರದ ಶಾಲಾ ಸಮಯ ಇನ್ಮುಂದೆ ಬದಲಾಗಲಿದ್ದು ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12:30ವರೆಗೆ ಏಕರೂಪದ ಅವಧಿ ನಿಗದಿಪಡಿಸಲಾಗಿದೆ. ಈ ಹಿಂದೆ ಶನಿವಾರ ಹಲವೆಡೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12ರವರೆಗೆ, ಬೆಳಗ್ಗೆ 7:30ರಿಂದ 11:30ರವರೆಗೆ ಸಮಯ ನಿಗದಿಯಾಗಿತ್ತು. 2 ದಿನ ಸೀಶೆಲ್ಸ್ ದೇಶದ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಸೀಶೆಲ್ಸ್ ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮೈನ್ ಜೊತೆ ಎಳನೀರು ಸೇವಿಸಿದ್ದಾರೆ. ಅಲ್ಲದೆ ವಿಕ್ಟೋರಿಯಾ ಬೊಟಾನಿಕಲ್ ಗಾರ್ಡನ್ಗೆ ಭೇಟಿ ನೀಡಿ ವಿಶ್ವದ ಅತ್ಯಂತ ಹಿರಿಯ ಆಮೆ ಜೊನಾಥನ್ ವೀಕ್ಷಣೆ ಮಾಡಿದರು. 1832ರಲ್ಲಿ ಜನಿಸಿದೆ ಎನ್ನಲಾದ ಜೊನಾಥನ್ ದೈತ್ಯ ಆಮೆಗೆ ಇದೀಗ 194 ವರ್ಷ ವಯಸ್ಸಾಗಿದೆ. ಸೀಶೆಲ್ಸ್ ಏರ್ಪೋರ್ಟ್ಗೆ ಮೋದಿಯವರನ್ನ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮನ್ ಸ್ವಾಗತಿಸಿದರು. ಸೀಶೆಲ್ಸ್ನ ರಾಷ್ಟ್ರೀಯ ದಿನಾಚರಣೆ ಗೋಲ್ಡನ್ ಜುಬಿಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಮೋದಿ ಭಾಗಿಯಾಗಲಿದ್ದಾರೆ. ಬಳಿಕ ವಿಕ್ಟೋರಿಯಾ ಮಾಹೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮಹಾರಾಷ್ಟ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆರಂಭಕ್ಕೆ ಕೇವಲ 24 ಗಂಟೆಗಳ ಮುಂಚೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಠಾಣೆಯ ಭಿವಾಂಡಿ ಪೊಲೀಸರು ದಾಳಿ ನಡೆಸಿ 3ರನ್ನ ಬಂಧಿಸಿದ್ದು, ಮೂಲ ಪತ್ರಿಕೆಯೊಂದಿಗೆ ಪ್ರಶ್ನೆಗಳು ಮ್ಯಾಚ್ ಆಗಿರುವುದು ದೃಢಪಟ್ಟಿದೆ. ಇದರಿಂದಾಗಿ ಪರೀಕ್ಷೆ ಬರೆಯಬೇಕಿದ್ದ 4 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಸಿಎಂ ವಿಜಯ್ ಜನನಾಯಕನ್ ಚಿತ್ರದ ನಿರ್ಮಾಪಕ ಕೆ ವೆಂಕಟನಾರಾಯಣ್ ಅವರು ದೆಹಲಿಯಲ್ಲಿ ತಮಿಳುನಾಡು ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾರೆ. ಆದರೆ ಕಾವೇರಿ ಮೇಕೆದಾಟು ಅಣೆಕಟ್ಟು ಕಿಚ್ಚಿನ ಮಧ್ಯೆ ಕನ್ನಡಿಗನಿಗೆ ಈ ಸಂಪುಟ ದರ್ಜೆಯ ಹುದ್ದೆ ನೀಡಿರುವುದಕ್ಕೆ ಡಿಎಂಕೆ ಮತ್ತು ಎಐಡಿಎಂಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ಗಾಗಿ ಬರೋಬ್ಬರಿ 6.5 ಕೋಟಿ ವೆಚ್ಚದ ಅದ್ದೂರಿ ಲಕ್ಸುರಿ ಕಾರವಾನ್ ಸಿದ್ಧವಾಗಿದೆ. ಮಹಾರಾಷ್ಟ್ರದ DC2 ಡಿಸೈನ್ನಲ್ಲಿ ಕಸ್ಟಮೈಸ್ ಆಗಿರುವ ಈ ಹೈಟೆಕ್ ಕಾರವಾನ್ ಕನಕಪುರದಲ್ಲಿ ಭರ್ಜರಿಯಾಗಿ ಶುರುವಾಗಿರೋ ಬಿಲ್ಲಾ ರಂಗ ಭಾಷಾ ಚಿತ್ರದ ಶೂಟಿಂಗ್ ಅಡ್ಡಗೆ ಗ್ರಾಂಡ್ ಎಂಟ್ರಿ ಕೊಟ್ಟಿದೆ. ತಮಿಳು ಚಿತ್ರರಂಗದ ಹಿರಿಯ ನಟ ಮತ್ತು ನಿರ್ದೇಶಕ ಕೆ ಭಾಗ್ಯರಾಜ್ ಚೆನ್ನೈನಲ್ಲಿ ಹೃದಯಘಾತದಿಂದ ನಿಧನರಾಗಿದ್ದಾರೆ. ಸಿಎಂ ವಿಜಯ್, ರಜನಿಕಾಂತ್, ಕಮಲ್ ಹಾಸನ್, ಧನುಷ್ ಸೇರಿದಂತೆ ಚಿತ್ರರಂಗದ ಗಣ್ಯರು ಅಂತಿಮ ದರ್ಶನ ಪಡೆದಿದ್ದಾರೆ.